ವೆಲ್ಕಮ್ ಟು ಇಂಜಿನಿಯರ್ ರಾಜ್ ಯೂಟ್ಯೂಬ್ ಚಾನಲ್. ಇವಾಗ ಇವಾಗ ನಾವು ಆಲ್ರೆಡಿ ಸೈನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡೀವಿ. ಈಗ ಆಲ್ರೆಡಿ 2 ಕ್ಲಾಸ್ ಕಂಪ್ಲೀಟ್ ಮಾಡಿದ್ದೀವಿ, ಅದು ನಿಮಗೂ ಗೊತ್ತೈತಿ. ಓಕೆ, ಇದು ನಮ್ಮ ಕ್ಲಾಸ್ ನಂಬರ್ 3. ಇವಾಗ ಬಂದ ನ್ಯೂಸ್ ಏನಪ್ಪ ಅಂದ್ರೆ, ಅತಿ ಶೀಘ್ರದಲ್ಲೇ ಎಷ್ಟು 600 PSI ಪೋಸ್ಟ್ಗಳು ಮತ್ತು 360 PC ಪೋಸ್ಟ್ಗಳು ಕರೆಯುವ ಸಂಭವ ಐತಿ. ಹಾಗಾಗಿ ಈ ಎಲ್ಲ ಪೋಸ್ಟ್ಗಳಿಗೆ ಸಾಮಾನ್ಯ ವಿಜ್ಞಾನ, ಜನರಲ್ ಸೈನ್ಸ್ ಕ್ವಶನ್ ನಾ ಏನು ಮಾಡಿರ್ತೀನಿ ಆಲ್ಮೋಸ್ಟ್ ಅದು ಅವನ್ನ ಕೇಳ್ತಾರೆ. ಇವಾಗಲೇ ಹಿಂದಿನ ಕ್ಲಾಸ್ನಾಗ ಟರ್ಮಿನಾಲಜಿ ನೋಡಿವಿ ನಾವು. ಟರ್ಮಿನಾಲಜಿ ಒಳಗೆ ಏನು ಟರ್ಮಿನಾಲಜಿ ಅಂದ್ರೆ ಏನು, ಬ್ರಾಂಚಸ್ ಆಫ್ ಸೈನ್ಸ್. ಬ್ರಾಂಚಸ್ ಆಫ್ ಸೈನ್ಸ್ ಒಳಗೆ ಏನು ನೋಡ್ರಿ, ವಾಟ್ ಈಸ್ ಪೀಡಾಲಜಿ? ಪೀಡಾಲಜಿ ಇಸ್ ಎ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ದ ಪ್ರಾಪರ್ಟೀಸ್ ಆಫ್ ಸಾಯಿಲ್. ಮಣ್ಣಿನ ಬಗ್ಗೆ ತಿಳಿದುಕೊಳ್ಳೋದು ಪೀಡಾಲಜಿ. ಈ ಥರ ನಾವು ಆಲ್ರೆಡಿ ನೋಡಿದ್ದೀವಿ, ಅದರ ಬಗ್ಗೆ ಜಾಸ್ತಿ ಹೊತ್ತು ಮಾತಾಡೋದು ಬೇಡ. ಮತ್ತು ಲಾಸ್ಟ್ ಕ್ಲಾಸಲ್ಲಿ ಜೈಲಮ್ ಅಂದ್ರೇನು, ಫ್ಲೋಯಮ್ ಅಂದ್ರೇನು, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಹೆಂಗಾಗುತ್ತಾ ಅದೆಲ್ಲ ನಿಮ್ಗೆ ತಿಳಿದೈತಿ. ಇವತ್ತಿನ ಕ್ಲಾಸ್ ಒಳಗೆ ಏನು ನೋಡೋಣ, ಭಾಳ ಇಂಪಾರ್ಟೆಂಟ್. ನಾವು ದಿನನಿತ್ಯದ ಒಳಗೆ ಬಳಸ್ತೀವಿ. ಆ ದಿನನಿತ್ಯದಲ್ಲಿ ಬಳಸುವಂಥವು ರೂಪಾಂತರವಾಗ್ಯಾವ. ಏನು, ಈ ಒಂದು ಸಸ್ಯ ಐತಿ, ಅದರ ರೂಪಾಂತರ ಭಾಗಗಳಾಗ್ಯಾವ. ಆದ್ರೆ ನೀವು ದಿನ ಯೂಸ್ ಮಾಡ್ತೀರಿ, ಆದ್ರೆ ನಿಮ್ಗೆ ಅದು ಗೊತ್ತಾಗಿಲ್ಲ. ಓಕೆ, ಇರಲಿ. ನೆಕ್ಸ್ಟ್ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದ್ರೆ, ನಿಮ್ಮ ಜೀವನದಾಗ ಏನಾಗೈತಿ, ಬೆಳಕು ಬೇಕಾಗೈತಿ. ಏನು ಬೇಕಾಗೈತಿ? ಬೆಳಕು ಬೇಕಾಗೈತಿ. ಬೆಳಕು ಅಂದ್ರೆ ಏನ, ಒಂದು ಹುದ್ದೆ ಅಥವಾ ಒಂದು ಏನೋ ಒಂದು ನೆಮ್ಮದಿ ಜೀವನ, ಒಂದು ಹುದ್ದೆ ಬೇಕಾಗೈತಿ. ಒಂದು ವಿಚಾರ ತಿಳ್ಕೊರಿ, ಈ ಪಣತಿ ಯಾವುದರಿಂದ ಮಾಡ್ಯಾರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇದು ಮಣ್ಣಿನ ಪಣತಿ ಆದರೂ ಓಕೆನಾ, ಏನು ಇದು ಮಣ್ಣಿಂದಾದರೂ ಓಕೆನಾ, ಬಂಗಾರದಾದರೂ ಓಕೆನಾ. ಆದ್ರೆ ನಿಮಗೇನು ಬೇಕು? ಬೆಳಕು ಬೇಕು. ಇವತ್ತ ನೀವು ಮಣ್ಣಿನ ಪಣತಿ ಅಂತ ಬೆಳಕು ಕಾಣ್ತಿರ್ತೀರಿ, ಅಂದ್ರೆ ನಿಮ್ಮ ಕಡೆ ಧ್ಯಾನದಿಂದ ನೀವು ಬೆಳಕು ಕಾಣ್ತಿರ್ತೀರಿ. ಅದ ನಿಮ್ಗೆ ಅಥವಾ ನಿಮ್ಮ ಯಾರೋ ರಿಲೇಟಿವ್ ಬಂಗಾರದ ಪಣತಿ ಒಳಗೆ ಬೆಳಕು ಕಾಣ್ತಿರ್ತಾರೆ. ಇಬ್ಬರು ಕಾಣೋದು ಬೆಳಕ. ಆದ್ರೆ ಬಂಗಾರ ಪಣತಿ ಒಳಗೆ ಇರೋರಿಗೆ ಭಯ ಜಾಸ್ತಿ ಇರ್ತೈತಿ, ಯಾಕಂದ್ರೆ ಕಳುವು ಮಾಡ್ಕೊಂಡು ಹೋಗ್ತಾರೆ. ಆದರೆ ನಿಮ್ಮಲ್ಲಿರೋ ಮಣ್ಣಿನ ಪಣತಿ ಒಳಗಿಂದ ಬೆಳಕು ಯಾರು ತುಡು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕನಸು ಚೆನ್ನಾಗಿ ಕಂಡ್ರೆ ಎಲ್ಲ ಹುದ್ದೆಗಳು ನಿಮಗೆ ಒಲದು ಬರಲಿ ಅಂತ ಅನ್ಕೊಂತೀನಿ. ಓಕೆ, ಕಮ್ ಟು ದ ಪಾಯಿಂಟ್. ನಾನು ಇವತ್ತೇನಪ್ಪ ಅಂದ್ರೆ, ಇದು ಭಾಳ ಸಿಂಪಲ್. ನಿಮಗೇನದ, ಇದು ಭಾಳ ಸಿಂಪಲ್. ಪಾರ್ಟ್ಸ್ ಆಫ್ ಪ್ಲ್ಯಾಂಟ್ಸ್. ಇದು ಏನು ಪಾರ್ಟ್ಸ್ ಆಫ್ ಪ್ಲ್ಯಾಂಟ್ಸ್, ಇದನ್ನು ಸಸ್ಯದ ಭಾಗಗಳು. ಏನು ನಾವು ಇದಕ್ಕೇನಂತೀವಿ? ಸಸ್ಯದ ಭಾಗಗಳು. ಈಸಿಯಾಗಿ ನೀವು ಒಂದು ಸಸ್ಯ ತೆಗೀರಿ, ಅದರ ಭಾಗಗಳನ್ನು ಗುರುತಿಸಿ ಅಂದರೆ ಏನು ಮಾಡ್ತೀರಿ, ಒಂದು ಪ್ಲ್ಯಾಂಟ್ ಈ ಥರ ತೆಗಿತೀರಿ, ಭಾಗಗಳನ್ನು ಗುರುತಿಸ್ತೀರಿ. ಆದರೂ ನಾನು ಒಂದು ಸಲ ನಿಮ್ಗೆ ತಿಳಿಸಿ ಹೇಳ್ಬಿಡ್ತೀನಿ. ಇಲ್ಲೇನಿದೆ? ಮೊಗ್ಗು ಇದೆ. ಇಲ್ಲಿದೆ ಮೊಗ್ಗು. ಇದೇನು? ಹೂವು. ಹೂವು ಏನು ಮಾಡುತ್ತಪ್ಪ ಅಂದ್ರೆ, ಸಂತಾನೋತ್ಪತ್ತಿ, ಪರಾಗಸ್ಪರ್ಶದಿಂದ ಸಂತಾನೋತ್ಪತ್ತಿ ಮಾಡುತ್ತೆ. ಹಣ್ಣು ಬೀಜಗಳ ಸಂರಕ್ಷಣೆ. ಏನು ಬೀಜಗಳ ಸಂರಕ್ಷಣೆ ಮತ್ತು ಹರಡಿ ನೆಕ್ಸ್ಟ್ ಇನ್ನೊಂದು ಪ್ಲ್ಯಾಂಟ್ ಬರೋಂಗ ಮಾಡ್ತೈತಿ. ಕಾಂಡ ಏನು ಮಾಡ್ತೈತಪ್ಪ ಅಂದ್ರೆ, ಇದು ಎಲ್ಲಕ್ಕೂ ಏನು ಮಾಡ್ತೈತಿ? ಬೆಂಬಲವಾಗಿ ನಿಂದಿರ್ತೈತಿ, ಅಂದ್ರೆ ಸ್ಟ್ಯಾಂಡ್ ಆಗಿ ನಿಂದಿರ್ತೈತಿ. ಎಲೆ, ಹೂವು, ಹಣ್ಣುಗಳಿಗೆ ಏನು ಮಾಡ್ತೈತಿ? ಬೆಂಬಲಾಗಿ. ಇವೆಲ್ಲ ಬರಾಕ ಮೇನ್ ಕಾರಣ ಕಾಂಡ. ಓಕೆ, ಇನ್ನು ಮೇನ್ ಪಾರ್ಟ್ ಏನು? ಎಲೆ. ಎಲೆಯದೇನು ಕೆಲಸಪ್ಪ ಅಂದ್ರೆ, ಆಹಾರ ತಯಾರಿಕೆ. ಸಸ್ಯಗಳಲ್ಲಿ ಆಹಾರ ತಯಾರಿಸುವ ಕ್ರಮಕ್ಕೆ ಏನಂತಾರ? ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾಗಿರುವ ಅಂಶಗಳು ಯಾವ್ಯಾವು? ಹಿಂದಿನ ಕ್ಲಾಸ್ನಲ್ಲಿ ಹೇಳಿನಿ, ನೀವು ನೋಡಿದ್ರೆ ಚಲೋ ಇರ್ತದೆ. ಯಾವ್ಯಾವು? ಸೂರ್ಯನ ಬೆಳಕು, ನೀರು, ಇಂಗಾಲದ ಡೈಆಕ್ಸೈಡ್ ಮತ್ತು ಪತ್ರ ಹರಿತು. ಏನು? ಪತ್ರ ಹರಿತು. ಇವು 4 ಪಾಯಿಂಟ್ ಇದ್ರಷ್ಟೇ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆಗುತ್ತಾ. ಇದರ ಒಂದು ಅಂಶ ಕೂಡ ಇರದೇ ಇದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆಗಂಗಿಲ್ಲ, ಆಹಾರ ಸಿಗಂಗಿಲ್ಲ. ಆಹಾರ ಸಿಗುವ ಜಾಗ ಯಾವುದು? ಎಲೆಗಳ ಭಾಗ. ಓಕೆ, ಇನ್ನು ಬರ್ರಿ, ಕೆಳಗಡೆ ಏನಿದೆ? ಪ್ರೈಮರಿ ರೂಟ್, ಸೆಕೆಂಡರಿ ರೂಟ್. ರೂಟ್ ಅಂದ್ರೆ ಬೇರು, ಪ್ರಾಥಮಿಕ ಬೇರು,
ದ್ವಿತೀಯ ಬೇರು. ಇವುಗಳ ಕೆಲಸ ಏನಪ್ಪಾ ಅಂದ್ರೆ ನೀರು ಮತ್ತು ಖನಿಜಗಳು, ಭೂಮಿಯ ಕೆಳಗಡೆ ಇರುವಂತ ಮೇಲ್ಪದರ ಬಿಟ್ಟು ಕೆಳಗಿನ ಪದರದಲ್ಲಿರುವಂತ ನೀರು ಖನಿಜಗಳನ್ನ ಹೀರಿ ಮೇಲ್ಗಡೆ ಸಪ್ಲೈ ಮಾಡ್ತದೆ. ಓಕೆ, ಜೈಲಮ್ ಕೆಲಸನೂ ಅದೇ ನಿಮ್ಗೆ ಗೊತ್ತೈತಿ. ಫ್ಲೋಯಮ್ ಕೆಲಸ ಏನು, ಆಹಾರ ಸಾಕಟೆ ಮಾಡ್ತದೆ. ನಿನ್ನೆ ಕ್ಲಾಸ್ ನೀವು ನೋಡಿದ್ರೆ ನಿಮ್ಗೆ ಗೊತ್ತಿರ್ತದೆ. ಇವತ್ತ ಹೊಸ ವಿಷಯ ತೊಗೊಂಬಂದಿನಿ, ನಮ್ಮ ದಿನನಿತ್ಯದಲ್ಲಿ ಬಳಸುವಂಥವು. ಯಾವಾಗಲೂ ನೋಡ್ರಿ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಂಗೆ ಕೇಳ್ತಾರಪ್ಪ ಅಂದ್ರೆ ದಿನನಿತ್ಯ ಬಳಸುವಂಥವನ್ನ ಕೇಳಿರ್ತಾರ. ಆದ್ರೆ ನೀವೇನು ಮಾಡ್ಬಿಡ್ತೀರಿ, ತಪ್ಪು ಮಾಡಿ ಹಾಕಿಬಿಡ್ತೀರಿ. ಅದನ್ನ ಕೆಲವೊಂದಿಷ್ಟು ಪಾಯಿಂಟ್ಗಳು, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ತೊಗೊಂಬಂದಿನಿ. ಅದಕ್ಕೇನಪ್ಪ ಹೆಸರಂದ್ರೆ ರೂಪಾಂತರಗೊಂಡ ಸಸ್ಯದ ಭಾಗಗಳು. ಏನು, ರೂಪಾಂತರಗೊಂಡ ಸಸ್ಯದ ಭಾಗಗಳು. ಏನಪ್ಪ, ನಿಮ್ಗೆ ಹೂವು ಹೂವಿನ ಥರನೇ ಇರಬೇಕು, ಗೊತ್ತಲ್ಲ. ಒಂದು ಫ್ಲವರ್ ಇದೆ, ಒಂದು ಹೂವಿದೆ, ಅದೇನು ಹೂವಿನ ಥರನೇ ಇರಬೇಕು. ಓಕೆ, ಆದ್ರೆ ಹೂವಿನ ಥರ ಇರೋದೇ ಅದು ಬೇರೆ ಥರ ಇದ್ರೆ ಏನು ಅನ್ಸುತ್ತಾ, ನಿಮಗೆ ಕಂಡು ಹಿಡಿಯೋಕ್ಕಾಗಿಲ್ಲ. ಬಟ್ ಅದನ್ನು ನೀವು ದಿನನಿತ್ಯದಲ್ಲಿ ಬಳಸ್ತಾ ಇದ್ದೀರಿ. ಕಾಂಡ ಅಂದ್ರೆ ಹೆಂಗಿರ್ಬೇಕು, ಹಿಂಗೆ ಸ್ಟ್ರೇಟ್ ಆಗಿರ್ಬೇಕು. ಇದಕ್ಕೇನಂತಾರ, ಇದಕ್ಕೆ ಕಾಂಡ ಅಂತಾರ. ಮತ್ತೆ ಇದು ಬೇರು, ಇದು ಮಗ್ಗು ಹೆಂಗಿರ್ತೈತಿ, ಇಷ್ಟು ಹಿಂಗಿದೆ ಮಗ್ಗು ಇರ್ತದೆ. ಅದು ಮಗ್ಗಿನ ಥರ ಇದ್ದಾಗ ನಿಮ್ಗೇನು ಅಷ್ಟು ಡಿಫ್ರೆನ್ಸ್ ಅನ್ಸಂಗಿಲ್ಲ. ಬಟ್ ಅದು ರೂಪಾಂತರಗೊಂಡಾಗ ಅದು ಕಂಡು ಹಿಡಿದು ಸ್ವಲ್ಪ ಕಷ್ಟ ಆಗುತ್ತೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಒಂದು ಕ್ವಶನ್ ಬಂದರೂ ಬರ್ಬೋದು. ಹಾಗಾಗಿ ಈ ಸೆಷನಲ್ಲಿ ಅದನ್ನು ತಗೊಂಡಿದ್ದೆ. ಓಕೆ, ಕಮ್ ಟು ದ ಪಾಯಿಂಟ್. ಏನಪ್ಪಾ ಅಂದ್ರೆ ರೂಪಾಂತರಗೊಂಡ ಸಸ್ಯದ ಭಾಗಗಳು. ರೂಪಾಂತರಗೊಂಡ ಸಸ್ಯದ ಭಾಗಗಳು. ನೀವು ಮನೆಯೊಳಗೆ ಯೂಸ್ ಮಾಡ್ತಿರಲ್ಲ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ. ಏನೋ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎದರದ ರೂಪಾಂತರ ಅಂದ್ರೆ ಕಾಂಡದ ರೂಪಾಂತರ. ಓಕೆ, ಕಾಂಡದ ರೂಪಾಂತರ. ಆಕ್ಚುಲಿ ಹೆಂಗಿರ್ಬೇಕು, ಅದು ಈ ತರ ಇರಬೇಕು. ಬಟ್ ನಿಮ್ಮ ಮನೆಯಲ್ಲಿರೋ ಬೆಳ್ಳುಳ್ಳಿ ಮತ್ತು ಈ ಈರುಳ್ಳಿ ಯಾವ ತರ ಇರ್ತೈತಿ, ಈ ತರ ಇರ್ತೈತಿ. ಹಾಗಾಗಿ ಇದೇನು ಕಾಂಡದ ರೂಪಾಂತರ. ಆಕ್ಚುಲಿ ಕಾಂಡ ಅಂದ್ರೆ ಈ ತರ ಇರಬೇಕು, ಬಟ್ ಈ ತರ ಇದೆ. ಅದಕ್ಕೆ ವೆರಿ ಇಂಪಾರ್ಟೆಂಟ್, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಯಾವುದರ ರೂಪಾಂತರ ಅಂತ ಕೇಳಿ 4 ಆಪ್ಷನ್ ಕೊಡ್ತಾನ. ಹೂವು, ಹಣ್ಣು, ಕಾಂಡ, ಬೇರು ಅಂತ ಕೊಡ್ತಾನ. ನೀವು ಕನ್ಫ್ಯೂಸ್ ಆಗ್ತೀರಿ, ಬೇರು ಮತ್ತು ಕಾಂಡದ ನಡುವೆ ಕನ್ಫ್ಯೂಸ್ ಆಗ್ತೀರಿ. ಕನ್ಫ್ಯೂಸ್ ಆಗಬೇಡ್ರಿ, ಅದು ಕಾಂಡದ ರೂಪಾಂತರ. ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್, ಅರಿಶಿನ ಮತ್ತು ಶುಂಠಿ. ಅರಿಶಿನ ಮತ್ತು ಶುಂಠಿ ಯಾವುದರ ರೂಪಾಂತರ, ಅಡ್ಡಕಾಂಡ. ಯಾವುದು, ಅಡ್ಡಕಾಂಡದ ರೂಪಾಂತರ. ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್, ಸಿಹಿಗೆಣಸು ಮತ್ತು ಮರಗೆಣಸು. ಸಿಹಿಗೆಣಸು ಮತ್ತು ಮರಗೆಣಸು ಅದು ಯಾವುದರ ರೂಪಾಂತರ, ಸಿಹಿಗೆಣಸು ಗೊತ್ತಲ್ಲ, ಈ ತರ ನೋಡಿರ್ತೀರಿ. ಸ್ವಲ್ಪ ಹೀಗಂತೆ ಇದ್ರ ಬೇರೆ ಇರ್ತಾವ. ಇದ್ಯಾವುದು, ಸಿಹಿಗೆಣಸು ಮತ್ತು ಮರಗೆಣಸದರ ರೂಪಾಂತರ ಬೇರಿನ ರೂಪಾಂತರ. ಇಲ್ಲಿದೆ ನೋಡ್ರಿ, ಬೇರಿನ ರೂಪಾಂತರ. ರೂಟ್ ತರ ಇರಂಗಿಲ್ಲ, ಬೇರೆ ತರ ಇರುತ್ತೆ. ಇದ್ರೊಳಗೆ ನಾರಿನ ಅಂಶ ಜಾಸ್ತಿ ಇರೋದ್ರಿಂದ ಇದು ಡೈಜೆಷನ್ ಸಿಸ್ಟಮ್ಗೆ ಬಹಳ ಇಂಪಾರ್ಟೆಂಟು. ಸಿಕ್ಕಾಗ ತಿನ್ನೋದು ಮರಿಬೇಡ್ರಿ. ಇನ್ನು ನೆಕ್ಸ್ಟ್ ಲವಂಗ. ಮಸಾಲೆ ಪದಾರ್ಥಗಳಲ್ಲಿ ಬದಲಿಸುವ ಲವಂಗ ಯಾವುದರ ರೂಪಾಂತರ, ಆವಾಗಲೇ ಹೇಳಿದ್ದೀನಿ. ಯಾವುದಂದ್ರ ಹೂವಿನ ಮಗ್ಗುಗಳು. ಯಾವುದು, ಹೂವಿನ ಮಗ್ಗು. ಇದರ ಮಗ್ಗು ನೋಡ್ರಿ, ಇದು ಲವಂಗ ತರ ಕಾಣುತ್ತಲ್ಲ ನಿಮ್ಗ, ಲವಂಗ ತರ ಕಾಣುತ್ತ. ಹೌದು, ಲವಂಗ ಹೂವಿನ ಮಗ್ಗುಗಳ ರೂಪಾಂತರ. ಓಕೆ, ಇನ್ನು ನೆಕ್ಸ್ಟ್ ಪಾಯಿಂಟ್ ಯಾವುದು, ಕಾಲಿಫ್ಲವರ್. ಕಾಲಿಫ್ಲವರ್ ನೋಡ್ರಿ, ಮೋಸ್ಟ್ ಡೇಂಜರ್ ಕ್ವಶನ್ ಇದು. ಕಾಲಿಫ್ಲವರ್ ಯಾಕೆ ಹೇಳ್ರಿ, ಹೆಸರಿನಾಗ ಫ್ಲವರ್ ಕೂಡಿಸ್ಕೊಂಡೈತಿ, ಬಟ್ ಫ್ಲವರ್ದ ಅಂದ್ರೆ ಹೂವಿನ ರೂಪಾಂತರ ಅಲ್ಲ ಇದು. ಅಲ್ಲ, ಹೂವಿನ ರೂಪಾಂತರ ಇಲ್ಲೇ ನಿಮ್ಗೆ ಈಸಿಯಾಗಿ ಕಂಡುಹಿಡಿಬಹುದು. ಕಾಲಿಫ್ಲವರ್ ಅಂತ ಬಂದ್ಬಿಡ್ತೈತಿ. ಇದ್ರ ಯಾವುದರ ರೂಪಾಂತರ ಅಂದಾಗ ಫ್ಲವರ್. ಏನು, ಫ್ಲವರ್. ಹೂವಿನ ರೂಪಾಂತರವೇ ಕಾಲಿಫ್ಲವರ್.
ಆ್ಯಕ್ಚುಲಿ ಹೂವು ಯಾವ ಥರ ಇರಬೇಕಾಗಿತ್ತು ನಿಮ್ಗೆ? ಈ ಥರ ಇರಬೇಕಾಗಿತ್ತು. ಇನ್ನು ಕ್ಯಾಬೇಜ್ ನೋಡಿದ್ರಲ್ಲ, ರೌಂಡಾಗಿ ಸುತ್ತಿರ್ತೈತಿ. ಕ್ಯಾಬೇಜ್ ಯಾವುದರ ರೂಪಾಂತರ? ಯಾವುದರಂದ್ರೆ ಎಲೆಗಳ ರೂಪಾಂತರ. ಕ್ಯಾಬೇಜು ಎಲೆಗಳ ರೂಪಾಂತರ. ಕ್ಯಾಬೇಜು ಎಲೆಗಳ ರೂಪಾಂತರ. ಇನ್ನು ಮುಳ್ಳುಗಳು ಬರ್ತಾವಲ್ಲ ಕೆಲವೊಂದಿಷ್ಟು, ಅವು ಎದುರಪ್ಪ ಅಂದ್ರೆ ರೂಪಾಂತರಗೊಂಡ ಎಲೆಗಳು. ಓಕೆ, ಇದೇನೋ ಒಂದು 2 3 4 5 6 7 ಒಂದು 7 ಪಾಯಿಂಟ್ ಬರ್ತಿದ್ದೀನಿ. ಈ 7 ಪಾಯಿಂಟ್ ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಸಮ್ ಟೈಮ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈ ದಿನನಿತ್ಯ ಬಳಸ್ತಿರ್ತೀವಿ, ಅಲ್ಲೇ ಎಕ್ಸಾಮ್ನಲ್ಲಿ ಕನ್ಫ್ಯೂಷನ್ ಮಾಡ್ತಾವಂತ ಇದನ್ನ ಇವತ್ತು ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ದೀನಿ. ಇನ್ನು ಇನ್ನೊಂದು ವಿಷಯ ಹೇಳ್ತೀನಿ. ಇನ್ನೊಂದು ಕೆಲವೊಂದಿಷ್ಟು ಎಕ್ಸಾಮ್ಗಳಲ್ಲಿ ಒಂದು ಕ್ವಶನ್ ಕೇಳಿದಾರೆ ಸಸ್ಯ ಜಾತಿ ಒಳಗೆ, ಅದನ್ನು ಒಂದು ಟಚ್ ಮಾಡ್ಬಿಡೋಣ. ಅತ್ಯಂತ ವೇಗವಾಗಿ ಬೆಳೆಯುವ ಸಸ್ಯ ಯಾವುದು? ಸಸ್ಯ ಯಾವುದು ಅಂದ್ರೆ ನಿಮಗೆಲ್ಲ ಏನು ಅನಿಸ್ಬಿಡ್ತೈತಿ? ಸಸ್ಯ ಒಳಗೆ ಯಾವ್ದಾರ ಒಂದು ದೊಡ್ಡದು ಇಷ್ಟು ಮಟ್ಟ ಬರ್ತೈತಿ ಅಂತ ತಿಳ್ಕೊಂಡು, ಅದರೊಳಗೆ ಬಿದಿರು ಕೊಟ್ಟಿರ್ತಾನೆ. ಬಿದಿರು ಕೂಡ ಸಸ್ಯ ಜಾತಿ ಒಳಗೆ ಸೇರ್ತೈತಿ ಅನ್ನೋದು ನಿಮ್ಗೆ ಮರ್ತ ಬಿಡ್ತೈತಿ. ಎಸ್, ಏನಿದು? ಬಿದಿರು ಕೂಡ ಸಸ್ಯ ಜಾತಿ. ಸಸ್ಯ ಜಾತಿ ಬಿದಿರು. ಇದು ಯಾವ ಜಾತಿಗೆ ಸೇರ್ತೈತಪ್ಪ ಅಂದ್ರೆ ಹುಲ್ಲಿನ ಜಾತಿ. ನೋಡ್ರಿ ಎಲ್ಲ, ಹುಲ್ಲಿನ ಜಾತಿಗೆ ಸೇರ್ತೈತಿ. ಬಿದಿರು ಯಾವ ಜಾತಿಗೆ ಸೇರ್ತೈತೆ ಅಂತ ಕೇಳ್ತಾರ, ಅದರೊಳಗೆ ಬೇರೆ ಬೇರೆ ಕೊಡ್ತಾರ, ಅವಾಗ ನಿಮಗೆ ಕನ್ಫ್ಯೂಸ್ ಆಗ್ತೈತಿ. ಮತ್ತು ಅತ್ಯಂತ ವೇಗವಾಗಿ ಬೆಳೆಯುವ ಸಸ್ಯ ಜಾತಿ ಯಾವುದು ಅಂದಾಗ ಬಿದಿರು ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ಇವಾಗ ಆಲ್ರೆಡಿ ನಾನು ಹೇಳಿದ್ದೀನಿ, ಆಲ್ರೆಡಿ ಈಗ 600 PSI ಮತ್ತು 3600 PC ಕಾಲ್ಫರ್ ಮಾಡೋ ಸಂದರ್ಭದಾಗ ಅದಾರ. ಈ ನಾ ಹೇಳಿರೋಂಥ ಸಾಮಾನ್ಯ ವಿಜ್ಞಾನ ಓದ್ಕೋದ್ರೂ ಕೂಡ ನೀವು ಈಸಿಯಾಗಿ ಸಕ್ಸಸ್ ಆಗ್ಬೋದು. ಭಾಳ ಡಿಫಿಕಲ್ಟ್ ಕ್ವಶನ್ಸ್ ಏನು ಕೇಳಂಗಿಲ್ಲ. ದಿನನಿತ್ಯ ಜೀವನದಲ್ಲಿ ಇರುವಂಥದ್ದು ವಿಜ್ಞಾನ ಜಾಸ್ತಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕೇಳ್ತಾರೆ. ಹಾಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬು ಮತ್ತು ಫಾಲೋ ಮಾಡಲಿಲ್ಲ ಅಂದ್ರೆ ಮಾಡಿ. ನನ್ನ ನೋಟ್ಸ್ ಇದು ಬರೆದಿರ್ತೀನಿ, ನಾನು ಓರಲ್ಲಿ ಕೂಡ ಹೇಳಿರ್ತೀನಿ, ತಾವು ನೋಡ್ಕೋಬೋದು. ಒಂದು ನೋಟ್ಸ್ ಮಾಡಿಕೊಂಡು ಅಚ್ಚುಕಟ್ಟಾಗಿ ಹೋದರೆ ನಿಮ್ಮ ಜೀವನದ ಬೆಳಕು ಪಸರಿಸಲಿ, ನಿಮ್ಮ ಓದು ಚೆನ್ನಾಗಾಗಲಿ. ಇಂಜಿನಿಯರ್ ರಾಜ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಫಾಲೋ ಮಾಡಿ. ಧನ್ಯವಾದಗಳು.